ಹೇಗಿದ್ದೀನ್ರಿ? ನಾನು ಆರಾಮಾಗಿದ್ದೀನ್ರಿ. ಸಮಸ್ತ ನಮ್ಮ ವೀಕ್ಷಕ ಬಂಧುಗಳಿಗೆ ಆಯುಧ ಪೂಜೆಯ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ನಮ್ಮ ಚಾನಲ್ ವತಿಯಿಂದ ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು. ಆ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ನಾನು ಆ ತಾಯಿ ಎಲ್ಲಿ ಕೇಳ್ಕೊತೀನಿ ರೀ. ಇವ ಇದೇನು ಬರೀ ನಮ್ಮ ಮನೆಯವರಟ ಕೇಳ್ಕೊಂತಾರ ಅನ್ನಕೋಬೇಡ್ರಿ, ನಾನಂಕರು ಕೇಳ್ತೀನಿ ರೀ. ಆ ನವದುರ್ಗೆಯರು ನಿಮಗೆ ಎಲ್ಲರಿಗೂ ಸಮಸ್ತ ನಮ್ಮ ನಾಡಿನ ಜನತೆಗೆ ಒಳ್ಳೇದು ಮಾಡಲಿ, ನಿಮ್ಮ ಆಸೆಗಳನ್ನು ಈಡೇರಿಸಲಿ ಅಂತೇಳಿ ನಾನು ಕೇಳ್ಕೊತೀನಿ ರೀ ಆ ದೇವಿ ಹತ್ರ. ನನಗೆ ಈ ಪೂಜೆದ ಗದ್ದಲ್ದಾಗ್ರಿ ವಿಡಿಯೋ ಮಾಡೋಕೆ ಸ್ವಲ್ಪ ಕಷ್ಟ ಅನ್ಸಕತ್ತೈತ್ರಿ. ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ರೀ, ಹಿಂಗಾಗಿ ಗೊತ್ತಿರ್ತೈತಿ ನಿಮ್ಗೆಲ್ಲರಿಗೂ ಒಂದು ಮನೆ ಅಂದ್ರೆ ಎಷ್ಟು ದಗದಿರ್ತೈತಿ ಹೆಣ್ಮಕ್ಳದ ಅಂತೇಳಿ. ಸ್ವಲ್ಪ ಬಿಡುವನ್ಯಾಗ ನಾನು ನಿಮ್ಗೆ ಒಂದು ಪುಟ್ಟ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ರೀ. ವಿಡಿಯೋನ ಪೂರ್ತಿ ಏನು ನೋಡ್ರಿ, ನೋಡಿಬಿಟ್ಟು ಹಂಗೆ ಹೋಗ್ಕೋಬೇಡ್ರಿ. ಲೈಕ್ಸ್ ಕೊಟ್ಟು ಹೋಗ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬಾಜುದಾಗ ಗಂಟೆ ಬಟನ್ ಇರ್ತೈತಿ ರೀ, ಅದನ್ನ ಒತ್ತೋದು ಮಾತ್ರ ಮರಿಬೇಡ್ರಿ. ಹಂಗೆ ನಾನು ಇವತ್ತು ಹೆಂಗೆ ಕಾಣಕತ್ತೀನಿ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಕಟ್ಕೊಂಡಿರೋ ಗಂಡಗ ಕೈ ಎತ್ತಿಯೇನ? ಅಷ್ಟು ಹೆಂಡತಿಯನ್ನು ಅಭಿಮಾನ ಇಟ್ಕೊಂಡಿದ್ದೆ ಅಂದ್ರೆ ಇನ್ನೊಬ್ಬಕಿನ್ನ ಲಗ್ನ ಮಾಡ್ಕೊಂಡ್ ಬರ್ತಿದ್ದಿಲ್ಲ. ನೀ ಆ ಗಂಡ ನಡಿ ಹಚ್ಚಿ ಕಡೆ ಬರಬ್ಬರಿ ಅಂದಿ ನೋಡ್ಲೆ ಹುಡುಗಿ. ನಾ ತಾಯಿ ಆಗಕತ್ತೀನಿ ಅನ್ನೋ ಖಬರ್ ಇರ್ಲಾರ್ದ ಇನ್ನೊಂದು ಹೋಗಿ ಲಗ್ನ ಮಾಡ್ಕೊಂಡ್ ಬಂದಿ. ನಾನು ನಿನಗೇನು ಕಡಿಮೆ ಮಾಡಿದ್ದೆ? ನಮ್ಮಪ್ಪ ನಿಮ್ಮವ ಏನು ಕಡಿಮೆ ಮಾಡಿದ್ರು ನಿನಗೆ? ಏನು ವರದಕ್ಷಿಣೆ ಕೊಟ್ಟಿದ್ದಿಲ್ಲ, ಹೊರಗೆ ಚಳ ಕೊಟ್ಟಿದ್ದಿಲ್ಲ ನಿನಗೆ? ಅವಂಗ ಕೊಟ್ಟಿದ್ದೆಲ್ಲ ಹೆಚ್ಚಾಗಿನ ಹಿಂಗತಿ ಹಾದಿತೆಪ್ಪೇನು ನಿನ್ನ ಗಂಡ. ಅಯ್ಯ ಏನಂತ ಮಾತಾಡ್ತಿ ಮುದುಕಿ ನನ್ನ ಗಂಡಗ? ಕೊಳತು ಉಳ್ಳಾಗಡ್ಡಿ ಮಾರ್ಯಾಕ ಬಾಯ್ ಸುಮ್ಮನೆ ನಿಂದ್ರು ಬಂದ್ಬಿಟ್ಲು. ಈಗ 2 ದಿನ ಲಗ್ನ ಆಗಿ ಬಂದು ನಿನಗೆ ಇಷ್ಟು ಹೊಟ್ಟು ಉರಿಯಕತ್ತಂದ್ರ 3-4 ವರ್ಷ ಅವ್ರ ಜೊತೆ ಸಂಸಾರ ಮಾಡ್ಯಾಳ ನಮ್ಮ ಚಿಗೋ. ಆಕಿಗೆ ಎಷ್ಟು ಹೊಟ್ಟು ಉರಿಯಾಕಿಲ್ಲ, ಬಂದ್ಬಿಟ್ಲು ಹೇಳಾಕ. ನೀನು ಒಂದು ಹೆಣ್ಣಾಗಿ ಮೊದಲೇ ಹೆಂಡತಿ ಬದುಕಿರೋ ಕಲೆ ಅದೇಂಗ್ ಲಗ್ನ ಆದಿ? ಕಾನೂನಿನ ಪ್ರಕಾರ ತಪ್ಪಂತೇಳಿ ಗೊತ್ತಿಲ್ಲ ನಿನಗೆ? ನೀವು ಭಾಳ ಮಾತಾಡುವಂತ ಅವಶ್ಯಕತೆನೇ ಇಲ್ಲ. ನಾನು ಹೊಲ ಬಿಟ್ಟು ನಡ್ರಿ ಚಿಕ್ಕ. ತಡಿ ನನ್ನ ಮಗ ಬರ್ತಾನ ಹೇಳ್ತಾನಂತ. ಬಂದ್ರೆ ನೋಡ್ರಿ ಹೆಂಗ್ ಮಾತಾಡಕತ್ತಾರ ಇವ್ರು. ಚಿಗವ್ರಿಗೆ ಬಾಯಿ ಬಂದಂಗ ಮಾತಾಡಕತ್ತಾರ ನೋಡು. ಲೇ ಪಿಂಡ್ರಿಕೆ ಬಾಯನ್ ಹಲ್ ಮುರಿ ಅಂದೇನ್ಲೇ? ಯಾವನ್ಲೇ ನೀನು ನನ್ನ ಪಿಂಡ್ರಿಕೆ ಅಂತಿ? ನೋಡ ಮತ್ ನೀನು ಬಾರ್ಲಿ ಮಗನ ಯಾಕ ಭಾಳ ಹಚ್ಚಿ? ನಿನ್ನ ತಿಂಡಿನ ಭಾಳ ಇದ್ದಂಗೆ ಐತಿ. ಬಾ ನೋಡೋಣ ಮುಂದಕ್ಕೆ. ಚಂದ ಮಾತಾಡಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅದೇನು ಕೊಟ್ಕೊ ಹೋಗ ನಡಿ. ಯಾವ ಪೊಲೀಸ್ ಹತ್ರ ಹೋಗಿ ಹೇಳು, ಅದ ಪೊಲೀಸ್ ಹತ್ರ ನಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ತಂಗಿಗೆ ಇವ ಮೋಸ ಮಾಡ್ಯಾನಂತೇಳಿ. ಭಾಳ ಮಾತಾಡುವಂಥ ಅವಶ್ಯಕತೆನೇ ಇಲ್ಲ. ನಾನು ಹೊಲ ಬಿಟ್ಟು ನಡ್ರಿ ತಗ. ಹೊಲ ಯಾವ ಹೊಲ ನಿಂದು? ಇದು ನನ್ನ ಹೆಸರಲ್ಲಿ ಐತಿ ಹೊಲ. ತೋರ್ಸಂದಿನ ಕಾಗದ ಪತ್ರ? ಲೇ ನಿನಗೆ ಶಾಣೆ ಅನ್ಬೇಕು ಏನು ದಡ್ಡ ಅನ್ಬೇಕು ಆ ದೇವ್ರಿಗೇ ಗೊತ್ತು. ಲೇ ಮಬ್ಬ, ನೀ ಏಟದಿ ಅನ್ನೋದು ನನಗೆ ಗೊತ್ತಿತ್ತಲೇ. ನೀ ಒಮ್ಮೆ ಇಂಥದ್ದು ಖತರ್ನಾಕ್ ಕೆಲಸ ಮಾಡ್ತಿ ಅನ್ನೋದು ಗೊತ್ತಿತ್ತು. ಯಾಕಂದ್ರೆ ಒಮ್ಮೆ ಮಾಡಿದ್ದೆಲ್ಲ ಮತ್ತೊಮ್ಮೆ ಮಾಡ್ಬೋದು. ಯಾಕಂದ್ರೆ ರುಚಿ ಕಂಡು ಬೆಕ್ಕು ಅದು ಮತ್ತೆ ಬಿಡಂಗಿಲ್ಲ. ಮತ್ತೆ ಹಾಲು ಕುಡಿಯೋಕೆ ಮತ್ತಾದ ಮನೆಗೆ ಬರ್ತದೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕಂತೇಳಿ ನಮ್ಮಪ್ಪ ಏನು ಮಾಡಿದ ಗೊತ್ತನ? ನಮ್ಮವನ ಹೆಸರ್ಲಿದ್ದ ಆಸ್ತಿನ ತನ್ನ ಹೆಸರಲ್ಲೇ ಮಾಡ್ಕೊಂಡ. ಬಾಯಿ ಮುಚ್ಕೋ, ಬಾಯ ನನ್ನ ಹೋಗ್ತಾವ. ಇವತ್ತು ತಾನೊಬ್ಬವನ ದೀಡ್ ಪಂಡಿತ್ ಅಂತೇಳಿ ತೋರ್ಸಕ್ಕೆ ಬಂದ ನಮ್ಮ ಮುಂದೆ. ನಿನಕಿನ್ನ ತಲೆ ಓಡ್ತತಿ ನಮ್ಮದು. ನೀ ಯಾವತ್ತಿದ್ರು ಮನೆ ತೊಳಿ ಹಳೆಯ ಅಂತೇಳಿ ನನಗೆ ನಮ್ಮ ಅಪ್ಪಗೆ ಗೊತ್ತಿತ್ತು. ಅದಕ್ಕೆ ನಾವು ಎಚ್ಚೆತ್ಕೊಂಡ್ವಿ. ಹುಸ್ಸಪ್ಪ ಮಲ್ಲ ಯಪ್ಪ, ನನ್ನ ಮುಂದೆ ಒಂದು ಈಟ್ ಹೇಳಿಲ್ಲಲೇ ಯಪ್ಪ ನೀವು. ಯಪ್ಪ ಎಂಥ ಕೆಲಸ ಮಾಡಿದ್ರಲ್ಲಪ್ಪ, ದೇವ್ರಿಗೆ ಪುಣ್ಯ ಬರಲಿಯಪ್ಪ. ಅನಾಯಾಸ ಯಾರ್ದಾರ ಪಾಲಾಗಿ ಹೋಗಿತ್ತಪ್ಪ. ನಮ್ಮ ಹಿರಿಯರ ಮುಸ್ತ್ಯದ ಗಳಿಸಿದ ಆಸ್ತಿ ಚಲೋ ಮಾಡಿದ್ರಪ್ಪ. ಅದಕ್ಕೆ ಅವ್ರ ಮಕ ನೋಡು ಹಿಂಗೆ ತಿಂದು ಮಂಗ್ಯಾನ ಗತಿ ಮಾಡ್ಕೊಂಡು ನಿಂತಾವ ನೋಡು. ಅಲ್ರಿ ನೀವು ಒಂದು ಈಟ ವಿಷಯ ನಮ್ಮ ಹತ್ರ ಹೇಳೇ ಇಲ್ಲ. ಹೇಳಿದ್ರೆ ಏನು ಮಾಡ್ತಿದ್ರಿ? ಒಟ್ರ ಮುಂದೆ ಟಾಮ್ ಬಡ್ಕೊಂತ ಅಡ್ಡಾಡ್ತಿದ್ರಿ. ಮೊದ್ಲಕ್ಕ ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲ ಅಂತೇಳಿ ಗೊತ್ತಿತ್ತು ನನಗೆ. ಅದಕ್ಕಂತೇಳಿ ಯಾರ ಮುಂದೂ ಮಿಸಗ್ಲಿಲ್ಲ. ಮನ್ಯಾಗ ನಿಮಗೆ ಯಾಕೆ ಹೇಳಿಲ್ಲ ಅಂದ್ರೆ ಅದಕ್ಕೆ ಒಂದು ರೀಸನ್ ಐತಿ. ನಮ್ಮ ತಂಗಿಗೆ ಅನ್ಯಾಯ ಆಗಿತ್ತು. ನಮ್ಮ ತಂಗಿ ಕೈಲಿ ಒಂದು 4 ನಿಗದಿಸ್ಬೇಕಿತ್ತು. ಅದಕ್ಕೆ ನಾನು ಈ ನಾಟಕ ಮಾಡಿದೆ. ಶಬಾಷ್ ನನ್ನ ಅಳಿಯ, ಬೇಷ್ ಬರಬ್ಬರಿ ಮಾಡಿದೆ ನೋಡು ಇವಂಗ. ಅದನ್ನು ನಿಮ್ಮ ಬುದ್ಧಿ ಮೆಚ್ಚಬೇಕ್ರಿ. ಏನು ಅನ್ಕೊಂಡಿ ನಿನ್ನ ಗಂಡ್ರನ್ನ? ಯವ್ವ ನನ್ನ ಬಂಗಾರ, ಎಷ್ಟು ಶಾಣೆ ಇದ್ದೀರಿ ನೀವು. ಅದು ದೊಡ್ಡವರ ಹಂಗೆ ಮಾತಿನ ಹೇಳಿ ಒಳಗೆ ಬಂದೇ ಬಿಡ್ತೀರಿ. ನಡಿಲಿ ಗಂಡನ ಎಷ್ಟು ಹೊಗಳಾಕತ್ತಿ. ಥೂ ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ.
ನಿನ್ನ ಹೆಸರಲ್ಲೇ 2 ಎಕರೆ ಹೊಲ ಹಸ್ತೀನಿ ಅಂತ ಅಂದಿದ್ದಕ್ಕೆ ನಿನ್ನ ಲಗ್ನ ಇದೆ, ಇಲ್ಲ ಅಂದ್ರೆ ಲಗ್ನ ಹಾಕಿದ್ದಿಲ್ಲ. ನೀನು ಬೇಡ, ನಿನ್ನ ಸವಾಸನೂ ಬೇಡ. ಡಾರ್ಲಿಂಗ್ ನಿಂತ್ಕೋ. ಏ ಒಣ ಸುಂಟಿ ಮಾರ್ಯಾವನ, ಆಕಿ 2 ಎಕರೆ ಹೊಲ ಹಸ್ತಿ ಅಂತೇಳಿ ನಿನ್ನ ಲಗ್ನ ಆದ್ಲ, ಇಲ್ಲ ಲಗ್ನ ಹಾಕಿದ್ಲ ಆಕಿ ಕಟ್ಕೊಂಡವಳು ಕೊನೆ ತನಕ, ಇಟ್ಕೊಂಡವಳು ಇರೋ ತನಕ ಅಂತ. ಈಗರ ಚಂದನ ಬುದ್ಧಿ ಕಲ್ಕೊಂಡು ಜೀವನ ಮಾಡು. ಯಾತಿ ಇವರು ಚೇಂಜ್ ಹಾಕಿನಂದ್ರೂ ಇವ್ರು ಬ್ಯಾಡ ಈ ಮನುಷ್ಯ ನನಗೆ, ನಾ ಇವನ ಜೊತೆ ಸಂಸಾರ ಮಾಡಲ್ಲ. ಇವ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ, ಮುಂದೊಂದು ದಿನ ನನ್ನ ಕೈ ಕೊಡ್ತಾನೆ ಇವ. ಈಗ ಹಿಂಗತಿ ಮಾಡ್ದ, ಮುಂದೆ ಹಿಂಗತಿ ಮಾಡಂಗಿಲ್ಲ ಅನ್ನೋದು ಗ್ಯಾರಂಟಿ ಏನೈತಿ? ನನ್ನ ತಪ್ಪಾತು, ಐ ಆಮ್ ಸಾರಿ. ನಿನ್ ಸಾರಿ ನಿನ್ನ ಗಡಿಗೆ ನಿನ್ನ ಹತ್ರ ಇಟ್ಕೊ. ನೀನು ಬೇಡ, ನಿನ್ನ ಸವಾಸನೂ ಬೇಡ. ಇವತ್ತಿಂದ ನಿನಗ ಯಾವುದೇ ಥರದಂಥ ಸಂಬಂಧ ಇಲ್ಲ. ನಂದೊಂದು ಮಗುನ ನಾ ಹೆಂಗೆ ಇಟ್ಕೊಂಡು ಬದುಕ್ಬೇಕಂತೇಳಿ ನನಗೆ ಗೊತ್ತೈತಿ. ನನ್ನ ಹಿಂದೆ ನಮ್ಮ ಅಣ್ಣನ ಹೆಂಡ್ತಿದಾರ, ಸಾಕು ನನಗೆ ಇಷ್ಟ. ನೀ ಯಾವತ್ತಿದ್ರೂ ನಿನ್ನ ಬುದ್ಧಿ ಬಿಡಂಗಿಲ್ಲ ಅಂತ ನನಗೆ ಗೊತ್ತಾತ. ಮತ್ತು ಮುಂದೊಂದು ದಿನ ನೀನು ಹಿಂಗೆ ಇರ್ತಿ. ಬೇಡ, ನೀ ನನಗೆ ಯಾವತ್ತೂ ಬೇಡ. ನೀ ಬಾ ಅಂದಾಗ ಬರಾಕ, ಹೋಗಂದ್ರೆ ಹೋಗಾಕ ನಾಯಿ ಮಾಡಿ ನನ್ನ. ನೀನು ಇಂಥ 3rd ಕ್ಲಾಸ್ ಅದಿ ಅಂತೇಳಿ ನನಗೆ ಗೊತ್ತಿದ್ದಿದ್ದಿಲ್ಲ. ಇವತ್ತಿನ ದಿನ ನನಗೆ ಕಣ್ಣಿ ಬಂದಿದ್ದ ಪೊರೆ ಎಲ್ಲ ಬಿಟ್ಟು ಹೋದು. ನನ್ನ ಮಗುನ ನಾ ಹೆಂಗೆ ಸಾಕ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನಿನ್ನ ಜೊತೆ ಸೇರಿ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ, ಎಷ್ಟು ಅನ್ಯಾಯ ಮಾಡಿದೆ. ನಾನು ಇಷ್ಟು ದಿನ ಮಾಡಿದ್ದ ಪಾಪಕ್ಕೆ ಪ್ರಾಯಶ್ಚಿತ್ತನಾದರೂ ಮಾಡ್ಕೋತೀನಿ. ಆ ದೇವರು ನನಗೆ ಸರಿಯಾದ ಶಿಕ್ಷಣ ಕೊಟ್ಟ. ನಡಿ, ನನ್ನ ಮಕ್ಕ ತೋರಿಸ್ಬೇಡ, ನಡಿ ಮೊದ್ಲೇಕ. ಚಿಕ್ಕವರ ಹಂಗನ್ನಕ್ಕೆ ಹೋಗ್ಬೇಡ್ರಿ, ತಪ್ಪು ತಿಳ್ಕೊಬೇಡ ಅದಕ್ಕೆಮ್ಮ. ನೀವು ಒಂದಿಷ್ಟು ಸುಮ್ಮಿದ್ಬಿಡು. ನಾನು ಮಾಡಿದ ತಪ್ಪಿಗೆ ಆ ದೇವ್ರು ನನಗೆ ಶಿಕ್ಷೆ ಕೊಟ್ಟನ, ನಾನು ಅನುಭವಿಸ್ತೀನಿ. ಆದ್ರೆ ಮತ್ತೆ ಇವನ ಜೊತೆ ನೀವು ಬಾಳ್ರಿ ಅಂತೇಳಿ ನನಗೆ ಯಾರೂ ಹೇಳಕ್ಕೆ ಹೋಗ್ಬೇಡ್ರಿ.